ಹಲೋ, ನಾನ್ ಬೈರಾಮ. ಹೇಳು ಬೈರಾಮ. ಏನೇ ಹೇಳೋದು? ನನ್ನ ಮಕ್ಳ ನಿಮ್ ಯೋಗ್ಯತೆಗೆ ಪೂಜಾರಿ 4 ದಿನ ಸ್ಟೇಷನ್ ಇಡಕ್ಕಾಗ್ಲಿಲ್ಲ. ನಾನ್ 4 ಜನ ಹುಡುಗರನ್ನ ಕಳ್ಸಿ ಅವ್ನೆಲ್ಲ ಹೊಡ್ಸಾಕ್ಬಿಡೋಣ ಅನ್ಕೊಂಡೆ. ಅವ್ನು ನೋಡಿದ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟವನೆ. ನೀವೇನ್ ವಿಧಾನಸೌಧದಲ್ಲಿ ಕುತ್ಕೊಂಡು ಏಣಿಸ್ತಾ ಇದ್ದೀರಾ ನೋಟ್ಗಳನ್ನ? ಬೈರಾಮ, ನೀನ್ ಯಾಕಷ್ಟು ಟೆನ್ಷನ್ ಮಾಡ್ಕೋತಾ ಇದೀಯ? ಅಲ್ಲ ಕಣೋ, ಅವನೇನ್ ಡಾನ, ಅವನೊಬ್ಬ ಬಚ್ಚಾದ ಮಗ. ಅವನ ಬಗ್ಗೆ ನೀನ್ ಯಾಕಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಅಲ್ಲ ಕಣೋ, ನೀನು ಆನೆ, ಅವನು ಜುಟ್ಟು ಕಜ್ಜಿ ನಾಯಿ. ನಾಯಿ ಬೊಗಳಿದ್ರೆ ಆನೆ ತಿರುಗ್ ನೋಡಕ್ ಹೋಗ್ಬಾರ್ದು, ಹೋಗ್ತಾ ಇರ್ಬೇಕು. ಆಗ್ಲೇ ಅದಕ್ಕೊಂದು ಗೌರವ. ಈಗಾಗ್ಲೇ ಇಡೀ ಅಂಡರ್ ವರ್ಲ್ಡ್ ಮಾತಾಡ್ಕೋತಾ ಇದೆ. ಬೈರಾಮನ್ ಹುಡುಗನ ಯಾವನೋ ದೇವಸ್ಥಾನ ಪೂಜಾರಿ ಹೊಡೆದಾಕ್ಬಿಟ್ಟ ಅಂತ. ಇದ್ರಲ್ಲಿ ನಿಂದು ಬೇರೆ. ನೋಡು ಬೈರಾಮ, ರಾಜಕೀಯದಲ್ಲಿ ನಮಗೆ ಸೋಲು ಗೆಲುವು ಹೇಗೋ ಹಂಗೇನೆ ನಿಮ್ ಫೀಲ್ಡ್ ಅಲ್ಲಿ ಸಾವು ಬದುಕು. ಸತ್ತ ಏನ್ ಮಾಡಕ್ಕಾಗುತ್ತೆ? ಅದ್ರ ಬಗ್ಗೆ ನಾನ್ ತಲೆ ಕೆಡ್ಸ್ಕೊತಾ ಇಲ್ಲ. ನನ್ನ ಮರ್ಯಾದೆ ಹೋಯ್ತಲ್ಲ ಅದನ್ನ ಹೇಳು. ಏಯ್, ನೀನ್ ಮಾತಾಡ ನೀನು. ನನ್ನ ಹೆಸರು ಉಳಿಸ್ಕೋಬೇಕು ಅಂದ್ರೆ ನನ್ ಮಗನ್ನ ಬಿಡ್ಬೇಕು. ನೋಡು, ನೀನೇನ್ ತಲೆ ಕೆಡ್ಸ್ಕೋಬೇಡ. ಅದೇನೋ ನೀನ್ ಅಕ್ಕನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ಯಲ್ಲ, ಅದ್ರ ಬಗ್ಗೆ ಗಮನ ಕೊಡು. ಇದೆಲ್ಲ ನಾನ್ ನೋಡ್ಕೋತೀನಿ, ಯೋಚನೆ ಮಾಡಬೇಡ. ಆಯ್ತು, ಅದೇನ್ ಕಿಸಿ ಚೊಕ್ಕಿಸಿ. ನಾನು ಅವಳು ಕುತ್ತಿಗೆ ತಾಳಿ ಕಟ್ಟೋಷ್ಟರಲ್ಲಿ ಆ ನನ್ ಮಗನ್ ಕುತ್ತಿಗೆ ನೆಲದಲ್ಲಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ಮಾತಾಡೋ ರೀತಿ ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ನಾವು ಬೆಳೆಸಿದ ನಾಗರಾವುಗಳಲ್ವಾ? ಪೂಜಾರಿ ಬಾಯ್, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದ್ದಾರೆ? ಏನಂತ ಹೇಳಿ, ಇಲ್ಲಿವರೆಗೂ ಏನಾಯ್ತೋ ಒಂದು ನನಗೆ ಗೊತ್ತಿಲ್ಲ. ಇನ್ನು ಮುಂದೇನಾಗುತ್ತೋ ಅದು ನನಗೆ ಗೊತ್ತಿಲ್ಲ. ಒನ್ ಟೈಮ್ ಈ ಫೀಲ್ಡ್ಗೆ ಬಂದ್ಬಿಟ್ಮೇಲೆ ನೀನು ಇಲ್ಲಿಂದ ಹೋಗಕ್ಕಾಗೋದೇ ಇಲ್ಲ. ಇದು ಡಿಫ್ರೆಂಟ್ ಫೀಲ್ಡು. ಇಲ್ಲಿ ತಾಕತ್ತಿದ್ದವನು ಮಾತ್ರ ಗೆಲ್ತಾನೆ. ಮೀಟರ್ ಖಾಲಿ ಆದವನು ಈ ದುನಿಯಾಯಿಂದಾನೇ ಖಾಲಿ ಆಗ್ಬಿಡ್ತಾನೆ. ಈಗ ಯೋಚನೆ ಮಾಡು ಪೂಜಾರಿ ಬಾಯ್, ನೀನೇನ್ ತಪ್ಪು ಮಾಡ್ದೆ? ಏನಿಲ್ಲ, ನೀನ್ ಪಾಡಕ್ ನೀನ್ ಕಾಲೇಜ್ ಹೋಗ್ತಿದ್ದೆ ಬರ್ತಿದ್ದೆ, ನೀನ್ ಪಾಡಕ್ ನೀನ್ ಪೂಜೆ ಮಾಡ್ತಿದ್ದೆ. ಆದ್ರೂ ಅವ್ರು ನಿನ್ನ ಸುಮ್ನೆ ಹೊಡೆದ್ರು, ಏನು ಮಾಡದೇ ಇದ್ರು ಹೊಡೆದಿದ್ದಾರೆ. ಈಗೆಲ್ಲ ಮಾಡಿದ್ಯಾ, ನಿನ್ನ ಸುಮ್ನೆ ಬಿಡ್ತಾರೆ? ನೀನ್ ಬದುಕ್ಬೇಕು ಅಂದ್ರೆ ಅವ್ರನ್ನ ಸಾಯಿಸ್ಲೇಬೇಕು. ಅವ್ರನ್ನ ಸಾಯಿಸ್ಬೇಕು ಅಂತಂದ್ರೆ ನೀನ್ ಈ ಫೀಲ್ಡ್ಗೆ ಎಂಟ್ರಿ ಆಗ್ಲೇಬೇಕು. ನಾನು ಈ ಫೀಲ್ಡ್ಗೆ ಎಂಟರ್ ಆಗಿ ಸುಮ್ನೆ ಅವ್ರನ್ನ ಸಾಯಿಸೋದು ಮಹಾಪಾಪ ಅಲ್ವಾ? ಸುಮ್ಗೆ ಯಾರಿಗೂ ಸಾಯಿಸೋದು ಅದು ಮಹಾಪಾಪ. ನಿಮ್ದುಗೆ ಸಾಯಿಸಕ್ಕೆ ಬಂದವ್ರನ್ನ ಸಾಯಿಸೋದು ಏನು ಪಾಪ ಇಲ್ಲ. ಇಲ್ಲ ಅಂದ್ರೆ ಅವ್ರು ನಿಮ್ದುಗೆ ತೆಗೆದಾಕ್ಬಿಡ್ತಾರೆ. ನಿಮ್ದು ಅಮ್ಮಿ ಜಾನ್ಗೆ ನಿಮ್ದುಗೆ ಕಾಪಾಡ್ಕೊಡೋದು ನಿಮ್ದು ಧರ್ಮ ಪೂಜಾರಿ. ನೀವು ನಮ್ದು ಬಾಯೇ ಇದ್ದಂಗೆ. ಹಂಗನ್ಬಿಟ್ಟು ಈಗ್ಲೇ ಹೋಗಿ ಆ ಬೈರಾಮನ್ನ ಎದ್ಬಿಡು ಅಂತ ನಾವು ಹೇಳ್ತಾ ಇಲ್ಲ. ನಿಂಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಟೈಮ್ ತಗೋ. ಅಲ್ಲಿ ಗಂಟ ನಿಮ್ದು ಅಮ್ಮಿ ಜಾನ್ಗೆ ನಿಮ್ಗೆ ಕಾಪಾಡೋ ಜವಾಬ್ದಾರಿ ನಂದು ಪೂಜಾರಿ. ನನಗೆ ಯಾರು ಹಂಗಲ್ಲೂ ಬದುಕಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಿಮ್ದುಗೆ ಹೇಳ್ತಾ ಇರೋದು. ನಿಮ್ದುಗೆ ಇಷ್ಟ ಬಂದಿದ್ದು ಕೆಲಸ ಮಾಡ್ಕೋ. ನಿಮ್ದುಗೆ ಜೊತೆ ಒಳಗೆ 8 ಬಾಡಿ ಕೊಡ್ತಾರೆ. ನಿಮ್ದು ಓಡಾಡಕ್ಕೆ ಕಾರ್ ಕೊಡ್ತಾರೆ. ನಿಮ್ದುಗೆ ಮಜಾ ಮಾಡಕ್ಕೆ ಪೈಸಾ ಕೊಡ್ತಾರೆ. ನಿಮ್ದು ಸೇಫ್ಟಿಗೆ ಅಂತ ಕೊಡ್ತಾರೆ. ಯೋಚನೆ ಮಾಡೋ ಪೂಜಾರಿ ಬಾಯ್, ಹದ್ದು ಬದುಕಬೇಕು ಅಂದ್ರೆ ಹಾವನ್ ತಿನ್ಬೇಕು, ಹಾವು ಬದುಕಬೇಕು ಅಂದ್ರೆ ಕಪ್ಪೆನ್ ತಿನ್ಬೇಕು. ನೀನು ಬದುಕಬೇಕು ಅಂದ್ರೆ